ಹಾಯ್ ಫ್ರೆಂಡ್ಸ್, ಅಜಯ್ ಕ್ರಿಯೇಟಿವ್ ಕ್ಲಬ್ಗೆ ಸ್ವಾಗತ. ನಾನು ನಿಮ್ಮ ಅಜಯ್ ಕುಮಾರ್. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ, ದಬಾಸ್ಪೇಟೆ. ನೀವು ನೋಡ್ತಾ ಇರ್ಬೋದು, ಈಗ ನೈಸ್ ರೋಡಲ್ಲಿ ಇದ್ದೀವಿ. ನೈಸ್ ರೋಡ್ದು ಟೋಲ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಈಗ 50 ರೂಪೀಸ್ ಟೋಲ್ ಆಗಿದೆ ಒಂದು ಜಂಕ್ಷನಿಂದ ಒಂದು ಜಂಕ್ಷನ್ಗೆ. ಈಗ ನಾವು ನೆಕ್ಸ್ಟು ನೆಲಮಂಗಲ ಮುಗಿಸಿ ತುಮಕೂರು. ಈಗ ಶಾರ್ಟ್ ವಿಡಿಯೋ ಮಾತ್ರ ಆಗ್ತಾ ಇದ್ದೀನಿ ಇದರಲ್ಲಿ. ಈಗ ಟೈಮ್ 3 ಗಂಟೆ ಆಗಿದೆ ಸಾಯಂಕಾಲ. ಸೂರ್ಯ ಮುಳುಗೋ ದಿಕ್ಕಿಗೆ ನಾವು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ. ಈಗ ನಾವು ನಿಯರ್ ಬೈ ದಬಾಸ್ಪೇಟೆ ಹತ್ರನೇ ಬರ್ತಾ ಇದ್ದೀವಿ. ನೋಡಿ ಕ್ಲೈಮೇಟ್ ನೋಡಿ ಹೆಂಗಿದೆ. ಸೂರ್ಯ ಮುಳುಗ್ತಾ ಇರೋದ್ರಿಂದ ಮುಂದೆನೇ ಸೂರ್ಯ ಇರೋದ್ರಿಂದ ಕ್ಲೈಮೇಟ್ ನೋಡಿ, ಆ ಮೋಡ ಲುಕ್ಕು ಚೆನ್ನಾಗಿದೆ, ನೇಚರು. ಈಗ 3:45 ಟೈಮು ನಾವು ದಬಾಸ್ಪೇಟೆ ರೀಚ್ ಆಗಿದ್ದೀವಿ. ಫಾರ್ಚುನರ್ ನೋಡಿ ವೈಟ್ ಕಲರ್ ಹೆಂಗೆ ಹೋಗ್ತಾ ಇದೆ. ಆದರೂ ಈ ತುಮಕೂರು ಹೈವೇ ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಹೈವೇಗೆ ಒಂದು ಫೀಲು. ಈಗ ನಾವು ದಬಾಸ್ಪೇಟೆ ಜಂಕ್ಷನ್ನು. ಈಗ ಲೆಫ್ಟ್ ತೊಗೊಂಡ್ರೆ ದಬಾಸ್ಪೇಟೆ, ಶಿವಗಂಗೆ ರೋಡು, ಮಧುಗಿರಿ ರೋಡು, ಸ್ಯಾಟಲೈಟ್ ರಿಂಗ್ ರೋಡು ಎಲ್ಲ ಇಲ್ಲೇ ಬರೋದು. ದಬಾಸ್ಪೇಟೆ ಜಂಕ್ಷನಲ್ಲೂ ಕ್ಯಾಮ್ರಾ ಮತ್ತು ಸಿಗ್ನಲ್ಲು ಮತ್ತು ಪೊಲೀಸ್ ಚೌಕಿ ಸ್ವಲ್ಪ ಸೆಕ್ಯೂರ್ ಮಾಡ್ತಾ ಇದ್ದಾರೆ. ಹೆಂಗಾರೆ ಮೇನ್ ಜಂಕ್ಷನ್ ಅಲ್ಲ ದಬಾಸ್ಪೇಟೆ ಅಂದರೆ. ನೋಡಿ ಮೇಲೆ ಸಿಗ್ನಲ್, ಆ ಕಡೆಯಿಂದ ಬರೋ ಸಿಗ್ನಲು. ಈಗ ನಾವು ಹತ್ತತ್ರ ನಮ್ಮ ತೋಟದ ಹತ್ರ ಬಂದು, ನಮ್ಮ ತೋಟದ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನೋಡಿ ಮುಂದೆ ಕಾಣ್ತಾ ಇದೆಯಲ್ಲ, ಬೆಟ್ಟದ ಕೆಳಗೆ ಇರೋದು. ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರಲ್ಲ. ಈಗ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೀವಿ ಅಲ್ಲಿ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದೆಲ್ಲ ವಿಲ್ಲೋ ಪ್ಲಾಟ್ಸ್ ಇದೆ, ಲೆಫ್ಟು ರೈಟಲ್ಲಿ ಇರೋದೆಲ್ಲ. ಈಗ ನಮ್ಮ ಜಾಗಕ್ಕೆ ಎಂಟ್ರಿ. ನೋಡಿ ಅದು ಬೆಟ್ಟ ಮೇಲೆ ಒಂದು ದೇವಸ್ಥಾನ ಇದೆ, ಆಂಜನೇಯಂದು ಶ್ರೀರಾಮಂದೇನೋ ಇದೆ. ನೋಡಿ ನಮ್ಮ ತೋಟದ ಎಂಟ್ರೆನ್ಸ್ ಇದು. ಬಿಸಿಲು ಮತ್ತೆಲ್ಲ ಕ್ಲೀನ್ ಮಾಡಿಸಿರೋದ್ರಿಂದ ಮತ್ತು ಸ್ವಲ್ಪ ಬೆಂಕಿದೆಲ್ಲ ಆಗಿತ್ತು. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಫುಲ್ಲು ಎಲ್ಲ ಒಣಗೋಗಿದೆ, ಭೂಮಿ ಎಲ್ಲ ಮಣ್ಣೆ ಇದೆ. ಮತ್ತು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಈಗ ಒಂದು ರೌಂಡ್ ಹಾಕೊಂಬರೋಣ ಬನ್ನಿ. ತೆಂಗಿನ ಮರ ಹೆಂಗೋ 3 ಗಿಡ, ತೆಂಗಿನದು ಗಿಡಗಳೆಲ್ಲ ಹೋಗ್ಬಿಟ್ಟಿತ್ತು. ಏನಾಯಿತು ಅಂತ ಗೊತ್ತಿಲ್ಲ. ಅಡಿಕೆ ಮರ ಚೆನ್ನಾಗಿದೆ, ತೆಂಗಿನ ಮರ ಎಲ್ಲ ಹೋಗ್ಬಿಟ್ಟಿದೆ. ಹಣ್ಣಿಂದು ಎಲ್ಲ ಓಕೆ, ಏನು ತೊಂದರೆ ಇಲ್ಲ. ಕ್ಲೀನ್ ಮಾಡಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಗ್ರೀನ್ದು ಬಾರ್ಡ್ರವರೆಗೂ ಶ್ರೀಗಂಧ ಎಲ್ಲ ಬೆಂಕಿ ಆಗಿರೋದ್ರಿಂದ ನಾವು ತುಂಬ ಹೋಗ್ಬಿಟ್ಟಿದೆ. ಇದೆಲ್ಲ ಈ ಸತಿ ಮಳೆಗಾಲಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಚೇಂಜ್ ಮಾಡಿಸ್ಬೇಕಿದು. ಇದೆಲ್ಲ ಗುಂಡಿ ತೊಡಿರೋದು ತೆಂಗಿನ ಗಿಡ ಹಾಕೋದಕ್ಕೆ. ಅಲ್ಲಿ ಸ್ವಲ್ಪ ಹೋಗಿತ್ತಲ್ಲ, ಇಲ್ಲೂ ಮಧ್ಯದಲ್ಲಿ ಸ್ವಲ್ಪ ಇರಲಿ ಅಂದ್ಬಿಟ್ಟು ಗ್ಯಾಪ್ ಕೊಟ್ಟು ತೆಂಗಿನ ಮರನೂ ಹಾಕ್ತಾಯಿದ್ದೀವಿ ಇಲ್ಲಿ. ನೋಡಿ ಇದೆಲ್ಲ ಅರ್ಧಂಬರ್ಧ ಹೋಗ್ಬಿಟ್ಟಿದೆ. ಇನ್ನೆಲ್ಲ ಅರ್ಧ ಚಿಗುರಿದೆ ನೋಡಿ. ಇಲ್ಲಿ ಕೆಳಗಡೆ ಚಿಗುರಿದೆ. ಇದು ಓಕೆ. ಇದೆಲ್ಲ ಫುಲ್ ಹೋಗ್ಬಿಟ್ಟಿದೆ ಕೆಲವು ಗಿಡಗಳು. ಏನು ಮಾಡ್ತೀರಾ, ಸಮ್ಮರಲ್ಲಿ ಬೆಂಕಿ ಇದು ಪ್ರಾಬ್ಲಮ್ ಆಯಿತು ಹಿಂಗೆ ಆಗೋದು. ಇಲ್ಲಿಂದ ಅಲ್ಲಿವರೆಗೂ, ಅಲ್ಲಿ ನೀರಿಂದು ಕಾಲುವೆ ಇದೆ, ಅಲ್ಲಿವರೆಗೂ ತೆಂಗಿನ ಮರ ಹಾಕ್ತೀವಿ. ಇದು ಹೋಗಿರೋ ಗಿಡಕ್ಕೆಲ್ಲ. ಇಲ್ಲೆಲ್ಲ ಕಲ್ಲಿರೋದ್ರಿಂದ ಇದು ಮೇಲಿಂದ ಮಣ್ಣು ಎಲ್ಲ ಕುಚ್ಕೊಂಡು ಬರಬಾರ್ದು ಅಂತ, ನೀರು ಹರ್ಕೊಂಡು ಹೋಗುತ್ತಿಲ್ಲಿ, ಕುಚ್ಕೊಂಡು ಹೋಗ್ಬಾರ್ದು ಅಂತ ಮಾಡಿರೋದು ಇದು. ಇಲ್ಲೆಲ್ಲ ತೆಂಗಿನ ಮರನೇ ಹಾಕ್ಸೋದು ಇವಾಗ. ಇಲ್ಲೆಲ್ಲ ಗಿಡಗಳಿಲ್ಲ, ಹೋಗ್ಬಿಟ್ಟಿದೆ, ತುಂಬ ಬೆಂಕಿಗೆಲ್ಲ ಹೋಗ್ಬಿಡ್ತು. ಇದು ಕಲ್ಲಿನ ಕಾಂಪೌಂಡ್ ಇದು. ಅಲ್ಲಿಂದ ನೀರು ಬಂದಾಗ ಸ್ವಲ್ಪ ಅವಾಯ್ಡ್ ಆಗಲಿ ಅಂತ. ಇದು ಕಾಲುವೆ ಇದು. ಈ ನೀರು ಹರ್ಕೊಂಡು ಮೇಲಿಂದ ಬೆಟ್ಟದಿಂದೆಲ್ಲ ಬಂದಿದ್ದು ನೀರು ಇಲ್ಲಿಂದ ಹರ್ಕೊಂಡು ಮುಂದೆ ಒಂದು ಕಟ್ಟೆ ಇದೆ, ಕಟ್ಟೆ ಹತ್ರ ನಿಂತ್ಕೊಳುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಮಾಯ್ಶ್ಚರ್ ಆಗಿರುತ್ತೆ ನೀರು. ಅದು ಭೂಮಿ ನೋಡಿ. ಅಲ್ಲಿಂದ ಫುಲ್ ಒಂದು ಸೈಡ್ ಫುಲ್ಲು ಕಟ್ಟೆ ಕಲ್ಲಿಂದು ಬಂಡೆ ಟೈಪು. ಅಲ್ಲಿಂದ ಬಂದು ಇಲ್ಲಿ ನೀರು ಸ್ಟೋರ್ ಆಗೋ ಥರ ನೋಡಿ. ಇದು ಕಟ್ಟೆ ಅದಾದಮೇಲೆ ಆದಮೇಲೆ ಹೋಗುತ್ತೆ. ತುಂಬಲಿಲ್ಲ ಅಂದರೆ ಇಲ್ಲೇ ಭೂಮಿ ಎಲ್ಲ ಕುಡಿಯುತ್ತೆ. ನೋಡಿ ಈ ಆ್ಯಂಗಲ್ ನೋಡಿ. ಲೆಫ್ಟ್ ಸೈಡಲ್ಲಿ ಒಂದು 3 ಕೆರೆ ಇದೆ, ಚಿಕ್ಕದು. ಇಲ್ಲೆಲ್ಲ ಕಲ್ಲು ಫೆನ್ಸಿಂಗ್ ಆಗಿರೋದು. ಮುಂದೆ ಬೆಟ್ಟ, ಇದೆಲ್ಲ ನಮ್ಮದೇ ಜಾಗ ಇದು ನೋಡಿ. ಅಲ್ಲೆಲ್ಲ ಕೆಲಸ ಮಾಡ್ತಾಯಿದೆ JCB ಎಲ್ಲ. ಕಟ್ಟೆ ಹೇಳಿದ್ನಲ್ಲ ನೋಡಿ, ಇಲ್ಲಿದೆ.
ಲೆಫ್ಟ್ ಸೈಡಲ್ಲಿ ಇದ್ದಂಗೆ ಇತ್ತು ರೈಟ್ ಸೈಡಲ್ಲಿ, ಬಟ್ ಬೆಂಕಿ ಆಗಿರೋದ್ರಿಂದ ಎಲ್ಲ ಗಿಡಗಳು ಎಫೆಕ್ಟ್ ಆಗಿದೆ. ತೋಟ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರು ಸಜೆಷನ್ ಇತ್ತು ಅಂದರೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ, ಸಜೆಷನ್ ಇತ್ತು ಅಂದರೆ. ಇದು ನೀರು ಹರ್ಕೊಂಡು ಹೋಗೋಕ್ಕೆ ಕೆನಾಲ್ ಟೈಪ್ ಹೇಳಿದ್ನಲ್ಲ ಕಾಲುವೆ, ಅದು ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲೋಗಿ ನಿಂತ್ಕೊಳುತ್ತೆ ನೀರು. ಇಷ್ಟು ಸ್ಟೋರ್ ಆಗುತ್ತೆ ಇಲ್ಲೆಲ್ಲ. ಗ್ರೀನ್ ಇದೆ ಫುಲ್ಲು, ಎಲ್ಲ ಬ್ರೌನ್ ಆಗಿಬಿಟ್ಟಿದೆ ನೋಡಿ. ಇದೆಲ್ಲ ಹೊಸ್ದಾಗಿ ಚಿಗುರಿ ತಿರ್ಗಾ ತೆಂಗಿನ ಮರ ಎಲ್ಲ ಹಾಕಿದ್ರೆ ಕ್ಲೀನ್ ಆಗುತ್ತೆ. ಇದು ನೋಡಿ ಚಿಕ್ಕ ಟ್ಯಾಚಿಲಿ ಕ್ಲೀನ್ ಮಾಡಿಸ್ತಾ ಇರೋದು. ದೊಡ್ಡ ಟ್ಯಾಚಿ ಅಥವಾ JCB ಕ್ಲೀನ್ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಗಿಡಗಳು ಟೈರ್ಗಳು ಹೆಚ್ಚಾಗಿ ಮುರಿದೋಗ್ಬಿಡುತ್ತೆ. ಅದಕ್ಕೆ ಅಂದ್ಬಿಟ್ಟು ಚಿಕ್ಕ ಟ್ಯಾಚಿಲಿ ಕ್ಲೀನ್ ಮಾಡ್ತಾ ಇರೋದು. ಇದು ಸ್ವಲ್ಪ ಟೈಮು ಜಾಸ್ತಿ ತೊಗೊಳುತ್ತೆ ಕ್ಲೀನ್ ಮಾಡೋಕ್ಕೆಲ್ಲ. ಏನಾಗುತ್ತೆ ಅಂದರೆ ಬೆಂಕಿ ಅವೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತು ನೀರು ಈ ಸತಿ ಮಳೆ ಬಂದಾಗ ಚೆನ್ನಾಗಿ ಭೂಮಿ ಕುಡಿಯುತ್ತೆ ನೀರು. ನೋಡಿ ಇದು ರೆಡ್ ಸ್ಯಾಂಡಲ್ ಗಿಡ. ಇದು ಸ್ಟಾರ್ಟಿಂಗು ಒಂದು 2-3 ಎಲೆ ಅಷ್ಟೇ ಇರುತ್ತೆ ಒಂದು ವರ್ಷ. ಅದಾದಮೇಲೆ ಈ ಥರ ದೊಡ್ಡದಾಗೋದು. ಇದು ಎಕ್ಸಾಕ್ಟು ನಮ್ಮ ತೋಟದ ವ್ಯೂ ನೋಡಿ. ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಸಜೆಷನ್ ಏನಾದ್ರು ಇತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಫ್ರೆಂಡ್ಸ್. ಬಾಯ್.